ದಾರಿ ಮಾತ್ರ ಎಕ್ದಮ್ ಭಾರಿ ಆಗೈತಿ. ದಾರಿ ಹೆಸರು ಇಡುವಂತದ್ದು ಏನಿಲ್ಲ. ನಮಸ್ಕಾರ ರೀ ಹಿರಿಯರ. ನಮಸ್ಕಾರ. ಚರ್ಚೆ ಏನ್ ಮಾಡತ್ತೀರಿ ಹಿಂಗ್ರಿ? ನಾಳೆ ರೇಸ್ ಇಡ್ಬೇಕು ಕಾರ್ಯಕ್ರಮ ಐತ್ರಿ. ಹೌದ್ರಿ. ಎಷ್ಟು ವರ್ಷ ಆತ್ರಿ ನೀವು ರೇಸ್ ಮಾಡ್ಲಕತ್ತೀರಿ? 4 ವರ್ಷ ಆಯ್ತು. ಗಾಡಿಗಳು ಕೂಡ್ತಾವ, 20-26 ಗಾಡಿ ಕೂಡ್ತಾವ. ಚಾಲ್ತಿ ಮಾಡ್ಯಾವ. ಯಾವ್ಯಾವ ಭಾಗದಿಂದ ಬರ್ತಾವ್ರಿ ನಿಮ್ ಗಾಡಿಗಳು ಇಲ್ಲಿ? ಬಿಜಾಪುರ, ಬಾಗಲಕೋಟೆ, ಬೆಳಗಾವಿ, ಮಹಾರಾಷ್ಟ್ರ ಗಾಡಿಗಳು ಅಷ್ಟು ಬರ್ತಾವ್ರಿ. ಒಟ್ಟು ಮಹಾರಾಷ್ಟ್ರ ಗಾಡಿಗಳು ಅಷ್ಟು ಬರ್ತಾವ. ದಪ್ಲಾಪುರದಿಂದ ಬರ್ತಾವ್ರಿ. ದಪ್ಲಾಪುರ ಬರ್ತಾವ. ಜೀರ್ಣಗಾಡಿ ಬರ್ತಾವ್ರಿ. ಎಲ್ಲ ಐತ್ರಿ. ಮತ್ತೆ ಗಾಡಿ ಬರ್ತಾವ್ರಿ. ಇಲ್ಲಿ ಗಾಡಿಗಳು ಒಂದ್ ಹೆಂಗ್ ಬಿಡ್ತೀರಿ? ಒಂದ್ರ ಹಿಂದ್ ಒಂದ್ ಬಿಡ್ತಾರೋ ಏನ್ ಹೆಂಗ್ರಿ? ಒಂದೊಂದ್ ಗಾಡಿ ಬಿಡ್ತಾವ್ರಿ. ಒಂದು ಗಾಡಿ ಹೋಗಿ ಹೊರಟಿಗೆ ಒಂದು ಗಾಡಿ ಬಿಡ್ತಾವ. ಟೈಮಿಂಗ್ ಮೇಲೆ ಬಿಡ್ತತ್ರಿ. ಟೈಮಿಂಗ್ ಯಾವ ಎಷ್ಟು ಲಗ್ ಬರ್ತಾವಲ್ಲ ಟೈಮಿಂಗ್ ಮೇಲೆ ಬಿಡ್ತಾರ. ಗಾಡಿ ಹಿಂದ ಕಮಿಟಿ ಗಾಡಿ ಇರ್ತಾವ ಏನ್ ಮತ್ತೊಂದ್ 10 ಗಾಡಿಗಳು ಹಿಂದ? ಯಾರು ಹೊರಗಿನವ್ರು ಯಾರಿಗೆ ಅವಕಾಶ ಇಲ್ಲ, ಗಾಡಿ ಅವ್ರಿಗೆ ಅವಕಾಶ ಇಲ್ಲ. ಕಮಿಟಿ ಗಾಡಿ ಅಂದ್ರ ಬ್ಯಾರೆ ಊರಾಗ ನೋಡಿದ್ರೆ ಕಮಿಟಿ ಅವ್ರು ಏನ್ ಹೇಳ್ತಾರಲ್ಲ ಗಾಡಿ ಹಿಂದ್ ಬೇಲ್ ಹಚ್ಚಿದ್ದ ಅವ್ರ ಮೇಲೆ ಫೈನಲ್ ಕೊನೆ ನಿರ್ಣಯ ಮನೆ ನಿರ್ಣಯ. ಯಾಕಂದ್ರ ಬ್ಯಾರೆ ಊರಾಗ ನೋಡ್ತೇವಿ ಒಂದ್ ಎತ್ತಿನ ಗಾಡಿ ಇರ್ತೈತಿ, 120 ಬೈಕ್ ಇರ್ತಾವ ಹಿಂದ. ಯಾರಿಗೆ ಅವಕಾಶ ಇಲ್ಲ, ಯಾರಿಗೆ ಅವಕಾಶ ಇಲ್ಲ. ಯಾಕಂದ್ರ ನಾವು ಅಲ್ಲಿದಕ್ಕೆಲ್ಲ ಕೇಳಿ ಆ ಕಡೆ ಸುತ್ತ ತಳ್ಳಿ ಹೋಗಿದ್ದೇವೆ ನಾವು ನೋಡ್ಬೋದು. ಸರ್ ನಾವ್ ಏನ್ ಹೇಳ್ತೇವ್ರಿ, 4ನೇ ವರ್ಷ ರನ್ನಿಂಗ್ ಐತ್ರಿ. ಈಗ ನಾವು ಒಟ್ಟು ಕಮಿಟಿ ಬಿಟ್ಟು ಮತ್ತೊಬ್ಬ ಗಾಡಿ ಮೇಲೆ ಬಿಡಲ್ರಿ. ನೀವು ಬಾರಿ ಮಾಡಿರ ಅಂತ ಹೇಳ್ಯಾರ. ನಮಗೂ ಅದ್ರದಿಂದ ನಾವು ಎಲ್ಲ ಈಗ ನಮ್ಮ ಟೀಮ್ನು ಒಂದು ಬೊಲೆರೋ ಗಾಡಿಗಳು ತೊಗೊಂಬರತ್ತೀವಿ. ನಾವು ಸುಮ್ ದಾರಿ ನೋಡಕ್ ಬಂದೇವ್. ನಮ್ದು ಒಂದು ಹೋರೈತಿ. ದಾರಿ ನೋಡಿದಲ್ರಿ ನಾ ಮುಗಿತ್ರಿ. ನಾ ಈ ದಾರಿ ಅಂತೂ ಬಾರಿ ಎಕ್ದಮ್ ದಾರಿ ಐತಿ. ನಾವು ಹೇಳ್ತೇವೆ ನಮ್ಮ ರಗಡ್ ಮೈದವ್ರು ಇನ್ನದವ್ರಿ. ನಮ್ದು ಒಂದು ಹೋರೈತಿ, ಅದನ್ನು ತೊಗೊಂಬರ್ತೇವ್ರಿ ಈಗ ಈ ಮೈದಾನಕ್ಕ. ಗಾಡಿ ಅದಾವ್ರಿ ಒಟ್ಟು ಬರ್ತದ. 5 ಫೂಟ 3 ಫೂಟ 2 ಫೂಟ ಡಾಲು ಇದು ಬಹುಮಾನ ಇತ್ತು. ಮತ್ತೆ ಡಾಲು 25,000, 2ನೇ ಬಹುಮಾನ 15,000, 3ನೇ ಬಹುಮಾನ 10,000, 4ನೇ 7,000 ಹಿಂಗೆಲ್ಲ ಬಹುಮಾನ ಇಟ್ರಿ. ಮತ್ತೆ ಈ ಬಹುಮಾನ ಜೊತೆಗೆ ಮತ್ತೆ ಡಾಲ್ 3 ನಂಬರ್ ತಕ ಡಾಲ್ರಿ. 3 ನಂಬರ್ ತಕ ಡಾಲ್. ಆಯ್ತು ಬಾರಿ ಮಾಡ್ರಿ. ಬಾರಿ ಅದ್ರ ದಾರಿ ಮಾತ್ರ ಏಕದಮ್ ಏಕ್ ನಂಬರ್ ಆಗೈತಿ. ಅದ್ರ ಈ ದಾರಿಗೆ ಏನ್ ಹೆಸರು ಅಂತ ಇಲ್ಲಿ ಬಿಡ್ರಿ. ಬಾರಿ ನಮ್ದು ನಾಳೆ ಹೋರಿ ತರ್ತೇವ್ರಿ. ಎಲ್ಲ ಶಿಸ್ತ ಮಾಡ್ರಿ. ನಾವೆಲ್ಲ ಅನ್ನಪ್ರಸಾದ ಇಟ್ಟವ್ರಿ. ಅನ್ನಪ್ರಸಾದ ಐತೇನ್ರಿ? ಇಲ್ಲಿ ನಮ್ಮ ಈ ಭಾಗದಾಗ ಎಲ್ಲಿ ಅನ್ನಪ್ರಸಾದ ಇಟ್ಟಿದ್ ನೋಡಿಲ್ಲ. ಗಾಡಿ ರೇಸಿಗೆ ಇಡ್ತೀರಂದ್ರೆ ನಾವು ಯಾವಾಗಾದ್ರೂ ಅನ್ನಪ್ರಸಾದ ಬೇರೆ ಊರನ್ನವ್ರದ್ದು ಬಂದಿರ್ತಾರ ನೋಡ್ಲಕ್ರಿ. ಅಂದ್ರ ಅಲ್ಲೇ ಇದ್ದವ್ರಿಗೆ ಏನ್ರಿ ಮತ್ತೆ ವಿಶೇಷತೆ ಏನ್ರ ಐತೇನ್ರಿ? ನಾವು ಇದೊಂದು ಬಂದ್ರಿ. ಅದೊಂದು ಸ್ಪೆಷಲ್ ರೀ. ಬಬಲೇಶ್ವರ ಮೀಡಿಯಾ ಅಂತ ಹೇಳಿ ಯೂಟ್ಯೂಬ್ ಚಾನಲ್ ಐತಿ. ಯೂಟ್ಯೂಬ್ ಚಾನಲ್ ಐತಿ, ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ರಿ. ವಿಡಿಯೋ ಪೂರ್ತಿ ಒಟ್ಟು 8 ಗಾಡಿ ಬರ್ತಲ್ಲ, ಒಟ್ಟು ಫಸ್ಟ್ ಎಂಡಿನ ತಕ ವಿಡಿಯೋ ಲೈವ್ ಇರ್ತದೆ. ಎಷ್ಟು ಗಂಟೆಗೆ ವಿಡಿಯೋ ಸ್ಟಾರ್ಟ್ ಮಾಡ್ತೀರಿ? 12 ಗಂಟೆಗೆ ಸ್ಟಾರ್ಟ್ ಮಾಡ್ತೇವ್ರಿ. 12 ಗಂಟೆಗೆ ಯೂಟ್ಯೂಬ್ ಸ್ಟಾರ್ಟ್ ಆಗುತ್ತೆ. ಬಬಲೇಶ್ವರ ಮೀಡಿಯಾ ಚಾಲ್ತಿ ಮಾಡಿದ್ರಿ. ಎಲ್ಲ ನೋಡ್ರಿ. ಎಲ್ಲ ನಮ್ಮ ಆತ್ಮೀಯ ಎಲ್ಲ ಸೋದರರು, ರೈತ ಬಾಂಧವರು ಮತ್ತೆಲ್ಲ ಮೈದಾನ ಪ್ರೇಮಿಗಳಿಗೆ ಇನ್ನೊಂದು ಅಂದ್ರೆ ಇದು ಪ್ರಥಮ ಬಾರಿಗೆ ಬಬಲೇಶ್ವರದಲ್ಲಿ ಲೈವ್ ಅಂದ್ರೆ ಎತ್ತಿನ ಗಾಡಿ ರೇಸಿಗೆ ಲೈವ್ ಇಟ್ಟಾರ. ಅದನ್ನ ಎಲ್ಲರೂ ತಾವು ಇಲ್ಲಿ ಎತ್ತಿನ ಗಾಡಿ ರೇಸ್ ನೋಡ್ಲಾಕ್ ಬರಲಿಕ್ಕೆ ಆಗಲ್ದವ್ರು ಸ್ವಲ್ಪ ಮನೆಯಲ್ಲ ಕೂತು ಯೂಟ್ಯೂಬ್ದಾಗ ನೋಡ್ರಿ. ಹಂಗೆ ಸಬ್ಸ್ಕ್ರೈಬ್ ಮಾಡ್ರಿ. ಬಬಲೇಶ್ವರ ಮೀಡಿಯಾದಾಗ ಲೈಕ್ ಮಾಡ್ರಿ, ಅವ್ರಿಗೆ ಶೇರ್ ಮಾಡ್ರಿ, ಸ್ವಲ್ಪ ಫಾಲೋನು ಆಗ್ರಿ. ಹೆಚ್ಚಿನ ವಿಡಿಯೋಗಳು ಅವ್ರದಿಂದ ಬರ್ತಾವ್ರಿ. ವಿಜಯಪುರ ಜಿಲ್ಲೆ ಬಬಲೇಶ್ವರ ಪಟ್ಟಣದಲ್ಲಿ 537ನೇ ಕನಕದಾಸ್ ಜಯಂತ್ಯೋತ್ಸವ ನಿಮಿತ್ತವಾಗಿ ಕನಕದಾಸ್ ಯುವಕ ಸಂಘ ಬಬಲೇಶ್ವರ ಅವರ ಸಂಯುಕ್ತ ಆಶ್ರಯದಲ್ಲಿ ಎತ್ತಿನ ಗಾಡಿ ರೇಸ್ ಮಡ್ಡಿ ಮೈದಾನ 1 ಕಿಲೋಮೀಟರ್ ಹೋಗಿ ಬರುವುದು ರವಿವಾರ ದಿನಾಂಕ 17/11/2024 ಮುಂಜಾನೆ 10 ಗಂಟೆಗೆ ಸ್ಥಳ ಅಡವಿ ಸಂಗಾಪುರ ರೋಡ್ ಮಿನಿ ವಿಧಾನಸೌಧ ಹತ್ತಿರ ಬಬಲೇಶ್ವರ. ಮಡ್ಡಿ ಮೈದಾನ ರೇಸಿಗೆ ಬಹುಮಾನ ಕೊಡುಗೆದಾರರು ಶ್ರೀ ಬಾಪುರಾಯ್ ಮುತ್ತಪ್ಪ ಜಂಗಮಶೆಟ್ಟಿ. ಪ್ರಥಮ ಬಹುಮಾನ 25,001, ದ್ವಿತೀಯ ಬಹುಮಾನ 15,001 ಮುದುಕಪ್ಪ ಕತಾಲ್ ಸಿಂಗ್ ಹಾವಡಿ, ತೃತೀಯ ಬಹುಮಾನ 10,001 ಶಾಂತವೀರ್ ಬ ಹಾವಡಿ, ಚತುರ್ಥ ಬಹುಮಾನ ರಾಮು ಆಸಂಗಿ 7,001, 5ನೇ ಬಹುಮಾನ 5,001 ಸಿದ್ದು ಮಲ್ಲಪ್ಪ ಪಾರ್ಶೆಟ್ಟಿ, 6ನೇ ಬಹುಮಾನ 3,001 ಈರಪ್ಪ ಕಡಪ ಯಕ್ಕುಂಡಿ, 7ನೇ ಬಹುಮಾನ 2,501 ಗುರುಪಾದ್ ಅಪ್ಪಸಾಹೇಬ್ ಯತ್ನಾಳ್, 8ನೇ ಬಹುಮಾನ 2,001 ಶ್ರೀ ಮುಬಾರಕ್ ಮುಜವಾರ್, 9ನೇ ಬಹುಮಾನ 1,501 ಕಾಳು ಪತ್ತಾರ್. ಹಾಗೆ ಟಾಲ್ ಕೊಡುಗೆದಾರರು ಸಿದ್ದರಾಯ ಗುರಪ್ಪ ಜಗಂಶೆಟ್ಟಿ. 1ನೇ ಬಹುಮಾನ 5 ಫೂಟ, 2ನೇ ಬಹುಮಾನ 3 ಫೂಟ, 3ನೇ ಬಹುಮಾನ 2 ಫೂಟ. ಇವಷ್ಟು ಡಾಲನ್ನು ಸಿದ್ದರಾಯ ಗುರಪ್ಪ ಜಗಂಶೆಟ್ಟಿ ಅವರು ನೀಡಿರುತ್ತಾರೆ. ಹಾಗೆ ಈ ಎಲ್ಲ ಬಹುಮಾನ ಕೊಟ್ಟ ದಾನಿಗಳಿಗೆ ನಮ್ಮ ಕಮಿಟಿ ವತಿಯಿಂದ ಹಾಗೂ ನಮ್ಮ ಸಮಾಜ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು. ಕನಕನೆಂದರೆ ಕನಕ, ಜನರ ಕಂಠರದ ಬೆಳಕು, ಕುಲಭೇದ ಮೀರಿದವ ನೀನೆಲ್ಲರವ. ಕನಕನೆಂದರೆ ಕನಕ, ಜನರ ಕಂಠರದ ಬೆಳಕು, ಕುಲಭೇದ